ಮಾಧ್ಯಮದ ಮಿತ್ರರಿಗೂ ಹಾಗೂ ಸಂಜು ವೆಟ್ಸ್ ಗೀತಾ ಏನು ನಾಯಕ ನಟರು ಬಂದಿದ್ದಾರೆ, ನಮ್ಮ ಡೈರೆಕ್ಟರ್ ಸಾಹೇಬರು ಬಂದವರೆ, ನಿರ್ಮಾಪಕರು ಬಂದಿದ್ದಾರೆ. ಎಲ್ರಿಗೂ ಏನು ಇವತ್ತು ತಮ್ಮನ್ನೆಲ್ಲ ಕರೆದಿದ್ದಾರಲ್ಲ, ಏನು ವಿಷಯ ಅಂದರೆ ಎಲ್ಲರಿಗೂ ಸ್ವಾಗತ. ಇದು ಸಂಜು ವೆಟ್ಸ್ ಗೀತಾ ಲಾಸ್ಟ್ ಟೈಮ್ 5 ಸಲ ರಿಲೀಸ್ ಆಯಿತು. ಕೆಲವು ಕಾರಣಾಂತರಗಳಿಂದ ತೆಲುಗು ಇದರಲ್ಲಿ ಏನೋ ಸ್ಟೇ ತಂದ್ರನೋ ಒಂದು ವಿಷಯಕ್ಕೆ ಇವತ್ತಿನ ದಿನ ಮತ್ತೆ 6ನೇ ತಾರೀಕು ರಿಲೀಸ್ ಮಾಡೋಣ ಅಂಥೇಳಿ ಎಲ್ಲರೂ ಅವರೆಲ್ಲ ಹಮ್ಮಿಕೊಂಡಿದ್ದಾರೆ, ಪಬ್ಲಿಸಿಟಿ ಮಾಡ್ತಾಯಿದ್ದಾರೆ. ನಾವೆಲ್ಲವೂ ಯಾವತ್ತೂ ಅಲ್ಲ, ಮೊದಲಿಂದನೂ ಮಾಡ್ಕೊಂಡೇ ಬಂದಿದ್ವಿ. ಯಾವುದೇ ಒಬ್ಬ ನಿರ್ಮಾಪಕರು ನಮ್ಮ ಹತ್ರ ಬಂದಾಗ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾನೇ ಇದ್ವಿ. ಇವತ್ತು ಅವರು 7ನೇ ಬಾರಿ ರಿಲೀಸ್ ಮಾಡಬೇಕಂತ ಬಂದಿದ್ದಾರೆ. ಅವ್ರಿಗೆ ನಮ್ಮ ಚಾಂಬರ್ ಕಡೆಯಿಂದ ಆಗ್ಬೋದು, ನಮ್ಮ ಎಕ್ಸಿಕ್ಯೂಟಿವ್ಸ್ ಕಡೆಯಿಂದ ಆಗ್ಬೋದು, ಎಲ್ಲ ಕಡೆಯಿಂದ ಸಂಪೂರ್ಣವಾಗಿ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ. ಪ್ರೇಕ್ಷಕರು ತಪ್ಪದೆ ಈಗ ಅಡಿಷನ್ ಬೇರೆ ಮಾಡಿದ್ದಾರೆ, ಒಂದು 20 ಮಿನಿಟ್ಸ್ ಏನೋ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ವಿಷಯ ಚೇಂಜ್ ಮಾಡಿಬಿಟ್ಟು ಮಾಡಿದ್ದಾರೆ. ಎಲ್ಲ ಥರ ಪಬ್ಲಿಸಿಟಿ ಮಾಡ್ತಾಯಿದ್ದಾರೆ. ಎಲ್ಲರೂ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತೇಳಿ ನಾವು ನೋಡ್ತಾನೇ ಇದ್ವಿ. ನಮ್ಮ ಏನು ಇವತ್ತಿನ ದಿನ ಏನು ಮಾಡಬೇಕು ಅನ್ನೋದನ್ನು ನಮ್ಮ ನಾಯಕ ನಟರು ಹಾಗೂ ಇವತ್ತಿನ ದಿನ ಡೈರೆಕ್ಟ್ರ್ ಏನು ಬಂದಿದ್ದಾರೆ ನಾಗಶೇಖರ್ ಅವರು ವಿವರಣೆ ಕೊಡ್ತಾರೆ ಸರ್. ನಿಮಗೆ ಅವರಿಂದ ಏನು ಬೇಕಾದ್ರೂ ತೊಗೊಳ್ಳಿ, ನಮ್ಮ ಕಡೆಯಿಂದ ಏನಾದ್ರು ಇದ್ದರೆ ಕೇಳಿ. ನಾವು ಮೊದಲಿಂದನೂ ಮಾಡ್ಕೊಂಡು ಬರ್ತಾಯಿದ್ವಿ. ಬನ್ನಿ ನಾಗಶೇಖರ್. ನಾಯಕ ನಟರು ಮಾತಾಡಿ, ನಾಯಕ ನಟರು ಮಾತಾಡಿ ಸರ್. ಬನ್ನಿ ಬನ್ನಿ ನಮಸ್ಕಾರ. ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ನಮ್ಮ ನರಸಿಂಹಣ್ಣವರು, ಕಾರ್ಯದರ್ಶಿಗಳಾದಂಥ ಪ್ರವೀಣಣ್ಣವರು, ಎನ್ ಕುಮಾರಣ್ಣವರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಇಲ್ಲಿ ವಂದಿಸ್ತಾ, ಇವತ್ತಿನ ದಿನ ಪತ್ರಿಕಾಗೋಷ್ಠಿ ತಮ್ಮೆಲ್ಲ ತಿಳಿದಿರೋ ಹಾಗೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ನಾನೇ ನಿರ್ಮಾಪಕ. ನಾವು ಆ್ಯಕ್ಚುಲಿ ಜನವರಿ 10ಗೆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಅಂತ ಪ್ಲಾನ್ ಮಾಡಿ ಭಾಳ ಅದ್ದೂರಿ ಪ್ರಚಾರ ಎಲ್ಲ ಮಾಡಿ, ಇನ್ನೇನು ರಿಲೀಸು 10ಗೆ ರೆಡಿಯಾಗಿತ್ತು. 7ಗೆ ನನಗೆ ಹೈದರಾಬಾದಲ್ಲಿ, ನನಗೆ ಯಾರು ಗೊತ್ತೂ ಇಲ್ಲ, ನನಗೆ ನನ್ನ ಸಂಬಂಧ ಇಲ್ಲ, ನಾನು ಸ್ಟೇ ಇರ್ತಾನೆ. 7ನೇ ತಾರೀಕು ಸಂಜೆ 3 ಗಂಟೆಗೆ ನನಗೆ ಒಂದು ಕಾಪಿ ಬರುತ್ತೆ, ಸ್ಟೇ ಸಿಕ್ಕಿದೆ ಅಂತ. ಅದೇನು ಅಂತ ನಮ್ಮ ಲಾಯರಿಗೆ ಕೊಟ್ಟು ವಿಚಾರಿಸಿದಾಗ ಅದು ವಿಚಾರ ಇಮ್ಮಿಡಿಯೇಟಾಗಿ ನಾವು ಇಲ್ಲಿಂದ ಹೈದರಾಬಾದ್ಗೆ ಹೋಗ್ತೀವಿ. ಸ್ಟೇ ವೆಕೇಟ್ ಮಾಡಿಸೋಷ್ಟೊತ್ತಿಗೆಲ್ಲ ಆಲ್ಮೋಸ್ಟು 11th ಆಗುತ್ತೆ. ಆವಾಗ ಸ್ಟೇ ವೆಕೇಟ್ ಆಗುತ್ತೆ. ನಾನು ಸುಮಾರು 4 ಕೋಟಿ ಹೊರತು ಪ್ರಾಪರ್ಟಿನ ಖರ್ಚು ಮಾಡಿಬಿಟ್ಟು ಸ್ಟೇ ವೆಕೇಟ್ ಮಾಡಿಸ್ತೀವಿ. ಅದಾದ ನಂತರ 10ನೇ ತಾರೀಕು ಮುಗಿದೋಗಿರುತ್ತೆ. ಮತ್ತು ಅಲ್ಲಿ ಸೀನಿಯರ್ ಕೌನ್ಸಿಲ್ಗೆಲ್ಲ ಅಡ್ವೊಕೇಟ್ಸ್ ಏನು ಹೇಳ್ತಾರೆ ಅಂದರೆ, ನೀವು ಮತ್ತೆ ಒಂದು ಹೈಕೋರ್ಟ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ನೀವು ಫಸ್ಟು ಒಂದು ಹಿಂಗಿರೋ 10ಗೆ ಮಾಡಬೇಕು ಅಂದ್ಕೊಂಡಿದ್ದಾರಲ್ಲ, ಇಮ್ಮಿಡಿಯೇಟಾಗಿ ಒಂದು ನೆಕ್ಸ್ಟ್ ಡೇಟ್ ಯಾವುದಿದೆ ಆ ಡೇಟಿಗೆ ಮಾಡಿಬಿಡಿ. ಒಂದು ಸಲ ರಿಲೀಸ್ ಆದರೆ ಹೈಕೋರ್ಟು ಸ್ಟೇ ಕೊಡೋಲ್ಲ. ಆನಂತರ ನಿಮ್ದು ಏನು ಪ್ಲ್ಯಾನ್ ಬೇಕು ಮಾಡಿ ಅಂತ. ಆಗ ಡೈರೆಕ್ಟರ್ ಡಿಸ್ಕಸ್ ಮಾಡಿ ಸದ್ಯಕ್ಕೆ ಒಂದು 2-3 ಡೇಸು ಟ್ರಯಲ್ ರನ್ ಅಂತ ಬಿಟ್ಬಿಡೋಣ. ಬಿಟ್ಬಿಟ್ಟು ಅದಾದ ನಂತರ ಮತ್ತೆ ನಾವು ಇನ್ನೇನು ಈ 3 ಡೇಸ್ ಏನಿದೆ 3 ಡೇಸ್ ನಾವು ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಇನ್ನೂ 20 ಮಿನಿಟ್ಸ್ ಕಂಟೆಂಟ್ ಆ್ಯಡ್ ಮಾಡಿಲ್ಲ. ಯಾಕೆ ನಾವು ಲ್ಯಾಬ್ ಸ್ಟೇ ತಂದುಬಿಟ್ಟಿರ್ತಾರೆ, ಆ ಲ್ಯಾಬಲ್ಲಿ ಕಂಟೆಂಟ್ ಸಿಗಾಕೊಂಡಿರುತ್ತೆ. ಹಾಗಾಗಿ ಆ 20 ಮಿನಿಟ್ಸ್ ಮೇಯ್ನು ಅದೇ ಹಾರ್ಟ್ ಟಚಿಂಗ್ ಸೀನ್ ಇರೋ ಅಂಥ ಕಂಟೆಂಟ್ ಆ್ಯಡ್ ಮಾಡೋಕ್ಕೆ ನಮ್ಮ ಸಮಯ ಸಾಕಾಗಲ್ಲ. ನಾನು ಡೈರೆಕ್ಟ್ರು ಮಾತಾಡ್ಕೊಂಡು, ನಮ್ಮ ಕಿಟಬಂಗು ಮಾತಾಡ್ಕೊಂಡು ನಾವು ಡಿಸ್ಕಸ್ ಮಾಡಿ 3 ಡೇಸ್ ಅಂತ ಸಿನಿಮಾನ ಮಾಡ್ತೀವಿ. ಪಬ್ಲಿಸಿಟಿ ಎಲ್ಲೂ ರೀಚ್ ಆಗೋಲ್ಲ, ರೀಚ್ ಮಾಡೋಕ್ಕೂ ಆಗೋಲ್ಲ. ಯಾಕೆಂತ ನಮ್ದು ಇವತ್ತು ನಿಮ್ಗೆ ಗೊತ್ತಿರಬೇಕು, 10ನೇ ತಾರೀಕು ಪೋಸ್ಟು ಅನ್ನೋದೇ ಎಲ್ಲ ಕಾಣ್ತಿದ್ರು, 17 ಅನ್ನೋದು ಎಲ್ಲೂ ಇಲ್ಲ. ಅದಾದ ನಂತರ ನಾವು ಫ್ರೈಡೇ 17th ರಿಲೀಸ್ ಮಾಡ್ತೀವಿ. 3 ಡೇಸ್ಗೆ ನಾವೇ ಎಲ್ಲ ಥಿಯೇಟ್ರಿಗೂ ಮೆಸೇಜ್ ಹಾಕ್ತೀವಿ, ಸ್ಟಾಪ್ ಮಾಡಿಸ್ತೀವಿ. ಇದು ವಿಚಾರ. ಜೊತೆಗೆ ನಮಗೆ ಏನು ಡೇ 1ನಿಂದ ನಮ್ಮ ಸಿನಿಮಾನ ನಾವು ಭಾಳ ಅದ್ದೂರಿಯಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವೆಲ್ಲ ಎಜುಕೇಟೆಡ್ ನಾವೆಲ್ಲ ಇಂಜಿನಿಯರಿಂಗ್ ಗ್ರಾಜುಯೇಟ್ಸು, ನಾನು ನಾಗಶೇಖರ್ ಅವರೆಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದು. ಕಾರಣಾಂತರದಿಂದ ಒಂದು ತೊಂದರೆ ಆಗಿದೆ. ಇದು ಬಂದಾಗ ನಾವು ಅಧ್ಯಕ್ಷ ಹತ್ರ, ಸೆಕ್ರೆಟರಿ ಹತ್ರ ಬಂದು ಡಿಸ್ಕಸ್ ಮಾಡಿದ್ರು, ಹಣ ಈ ಥರ ಸ್ಟೇ ಎಲ್ಲ ಆಗಿದೆ, ನೀವೆಲ್ಲ ಸಾಕು ಮಾಡಬೇಕು ಅಂತ. ಈ ಟೈಮಲ್ಲಿ ನಮಗೆ ಅಧ್ಯಕ್ಷ ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ನಮ್ಮ ಕುಮಾರಣ್ಣ ಇರ್ಬೋದು, ಸಾರಾ ಗೋವಿಂದಣ್ಣ, ರಾಕ್ಲೈನ್ ವೆಂಕಟೇಶಣ್ಣವರು, ಇನ್ಕ್ಲೂಡಿಂಗ್ ಶಿವಣ್ಣವರು, ಸುದೀಪ್ ಅವರು ಮತ್ತು ಉಪೇಂದ್ರ ಅವರು ಎಲ್ಲರೂ ನಮ್ಗೆ ಸಹಕಾರ ಮಾಡಿದ್ದಾರೆ. ಮತ್ತು ಇವಾಗ ಏನು ಮುಂದೆ ಈ ಸಿನಿಮಾದ ಬಗ್ಗೆ ಹೆಚ್ಚಿನ ವಿವರನ್ನು ನಮ್ಮ ನಿರ್ದೇಶಕ ನಾಗಶೇಖರ್ ಕೊಡ್ತಾರೆ. ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ ನಮ್ಮ ಮಾಧ್ಯಮ ಮಿತ್ರರು, ದಯವಿಟ್ಟು ಜನಕ್ಕೆ ಒಂಚೂರು ರೀಚ್ ಆಗಿ ಮಾಡಿದ್ರೆ ನಮಗೆ ಇನ್ನೂ ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡೋ ಉತ್ಸಾಹ ಬರುತ್ತೆ.
ಹಾಗಾಗಿ ಹಾಗೆ ನಿಮ್ಗಳಿಗೆ ಆ ಶಕ್ತಿ ಇರೋದು ಒಬ್ಬ ಲಾಸ್ಟ್ ಪರ್ಸನ್ನವರು ರೀಚ್ ಆಗಿಬಿಟ್ಟು ದಯವಿಟ್ಟು ಅದನ್ನು ಮಾಡಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಪ್ರೇಕ್ಷಕರಿಗೂ ಮನವಿ ಮಾಡಿಬಿಡಿ, ಪ್ರೇಕ್ಷಕರಿಗೂ ಮನವಿ ಮಾಡಿ. ಒಂದು ನಿಮಿಷ ಹಂಗೆ ಸರ್ ಇವಾಗ ಸ್ಟೇ ಬಂದಿರ್ತಾರೆ ಸರ್, ಅದು ಡೈರೆಕ್ಟ್ರದೇ ಹೆಸರು ಬಂತು ಆ ಟೈಮಲ್ಲೆಲ್ಲ ನಿಮ್ಗೆ ಗೊತ್ತೇ ಇಲ್ಲ ಅಂತೀರಾ? ಯಾರು ನನಗೆ ಸಂಬಂಧ ಇಲ್ಲ, ಅದು ಸಂಪೂರ್ಣವಾಗಿ ನಾನು ಹೇಳ್ತೀನಿ. ಅದನ್ನು ಅವ್ರು ಹೇಳ್ತಾರೆ. ನನಗೆ ಸಂಬಂಧ ಇಲ್ಲ, ಅವ್ರದ್ದು ಏನೋ ಕಾನ್ಫ್ಲಿಕ್ಟ್ ಇದ್ದಿದ್ದು, ನನಗೆ ಸಂಬಂಧ ಇಲ್ಲ ಅದು. ಸರ್ ಅದು ಓಕೆ 10ಗೆ ಅನೌನ್ಸ್ ಮಾಡ್ತಾರೆ, 17 ರಿಲೀಸ್ ಆಗುತ್ತೆ, 17th ರಿಲೀಸ್ ಆಗುತ್ತೆ. ಅವಾಗ ಪ್ರಮೋಷನ್ ಚೆನ್ನಾಗಿ ಮಾಡಿದ್ರೆ ಸರ್? ಇಲ್ಲ ನಾವು ಪ್ಲ್ಯಾನ್ ಮಾಡಿದ್ದೆ 3 ಡೇಸು ಹೈಕೋರ್ಟ್ಗೆ ಹೋಗೋದು ಸ್ಟೇನ ಮತ್ತೆ ತರ್ತಾನೆ ಅಂದ್ಬಿಟ್ಟು 3 ಡೇಸ್ ಮಾಡಿ ಟ್ರಯಲ್ ಅಂತಾನೆ ಬಿಟ್ಟಿದ್ದು ನಾವು. ಹಾಗೇನು ಪಬ್ಲಿಸಿಟಿ ಮಾಡಲಿಲ್ಲ. ಮತ್ತೆ ಇವತ್ತು ಮಾಡಿದ್ದಾರೆ ಸರ್? ಈಗ ಮಾಡ್ತಾ ಇದ್ದೀವಲ್ಲ, ಸಿನಿಮಾ ಯಾವಾಗ ಸರ್? 6th ಜೂನ್ 6th. ಇವಾಗ ಏನೇನು ಪ್ಲಾನ್ಸ್ ಇದೆ ಸರ್? ಯಾವುದು ಪ್ರಮೋಷನ್ ವೈಸ್ ಏನೇನು ಪ್ಲಾನ್ಸ್ ಇದೆ ಅಂತ? ಅದು ಡೈರೆಕ್ಟ್ ನಿಮಗೆಲ್ಲ ನೀಟಾಗಿ ಹೇಳ್ತಾರೆ. ಈಗ ಬನ್ನಿ. ಮೊದಲ ಪ್ರಶ್ನೆ ಇಲ್ಲಿ ಬಂದಿದ್ದು, ಏನಕ್ಕೆ ಚೇಂಬರ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ದೀರಾ ಅನ್ನೋದು. ಒಂದು ಸಿನಿಮಾ ನಿರ್ಮಾಪಕರಿಗೆ ಸಂಬಂಧ ಇಲ್ಲದೆ, ನಾನು ತೆಲುಗಲ್ಲಿ ಒಂದು ಸಿನಿಮಾ ಮಾಡಿದ್ದೆ, ಗುರುತುದ್ದ ಸೀತಾಕಾಲಂ ಅಂತ. ಆ ಡಿಸ್ಟ್ರಿಬ್ಯೂಟ್ರಿಗೂ ನನಗೂ ಕಾನ್ಫ್ಲಿಕ್ಟ್ ಆಗಿತ್ತು. ಅವರು ನಾನು ಪ್ರೊಡ್ಯೂಸರ್ ಅಂತ ತಿಳ್ಕೊಂಡು, ಅದು ಬಿಗಿನಿಂಗಲ್ಲಿ ಒಂದು ಕಡೆ ನಾಗಶೇಖರ್ ಮೂವೀಸ್ ಅಂತ ಒಂದು ಟ್ರೈಲರ್ಲಿತ್ತು. ಅದನ್ನು ವಿಟ್ನೆಸ್ ಮಾಡಿಟ್ಕೊಂಡು ನಾಗಶೇಖರ್ ಇದು ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತ ಅಂದ್ಬಿಟ್ಟು ಸ್ಟೇ ತಂದರು. ಆ್ಯಕ್ಚುಲಿ ನಿರ್ಮಾಪಕರು ಅವ್ರಿಗೂ ಸಂಬಂಧವೇ ಇಲ್ಲ, ಅವ್ರು ಯಾರು ಅಂತ ಗೊತ್ತೂ ಇಲ್ಲ ಅವರಿಗೆ. ಸೊ ಈ ಥರದ ಒಂದು ಸಮಸ್ಯೆ ಆದಾಗ ನಾವು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿ ಜನವರಿ 10 ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಅದೇನಾಯಿತು, 21 ನಿಮಿಷ CG ಪೋರ್ಷನ್ಸ್ ಇತ್ತು. ಅದನ್ನು ನಾನು 8th ಆ್ಯಡ್ ಮಾಡಿ 8th ನೈಟು QBF ಟ್ರಾನ್ಸ್ಫರ್ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದೆ. 7th ಸ್ಟೇ ಬಂದ್ಬಿಡ್ತು. ಲ್ಯಾಬ್ ಅವ್ರು ಕೊಡಲಿಲ್ಲ ಸರ್, ಸ್ಟೇ ವೇಕೆಟ್ ಆಗೋರು ಕೊಡಲ್ಲ ಅಂತ. ಆ್ಯಂಡ್ ದಟ್ 21 ಮಿನಿಟ್ಸ್ ಏನಿತ್ತಲ್ಲ, ಅದೇ ಹೃದಯ ಸ್ಪರ್ಶಿ ಭಾಗ ಸಿನಿಮಾಗೆ, ಹಾರ್ಟ್ ಆಫ್ ದಿ ಮೂವಿ. ಆ ಹಾರ್ಟನ್ನೇ ಕಿತ್ತು ನಾವು ಈ ಒಂದು ಸ್ಟೇಯಿಂದ ಸಿನಿಮಾ ರಿಲೀಸ್ ಮಾಡಬೇಕಾಗಿ ಬಂತು. ನಿರ್ಮಾಪಕರಿಗೆ ಗೊತ್ತಿತ್ತು, ಇಲ್ಲ ಮಾಡಿಬಿಡೋಣ, ರಿಲೀಸ್ ಆಮೇಲೆ ಮಾಡೋಣ. ಸೊ ಈ ರಿಲೀಸನ್ನು ಮಾಡೋಣ ಅಂತ ಬಂದಾಗ 21 ನಿಮಿಷ ಆ್ಯಡ್ ಮಾಡಿ ಕೆಲವು ನಿರ್ದೇಶಕರು ತೋರಿಸಿದ್ವಿ. ಎಸ್ ಮಹೇಂದರ್ ಅವರು ಸಿನಿಮಾ ನೋಡಿ, ಇಲ್ಲ ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಮಾಡೋದೇ ಕಷ್ಟ ಅನ್ನೋ ಒಂದು ಟೈಮಲ್ಲಿ ನೀವು ರಿಲೀಸ್ ಅಂತಿದ್ದೀರಾ, ನಿಮಗೊಂದು ಸತ್ಯ ಹೇಳ್ತೀನಿ ಕುಮಾರ್ ಅವ್ರು ಅಂದ್ಬಿಟ್ಟು ಪ್ರೊಡ್ಯೂಸರ್ಗೆ ಒಂದು ಟ್ರತ್ ಹೇಳಿದ್ರು. ಸ್ನೇಹಲೋಕ ಅಂತ ಒಂದು ಸಿನಿಮಾ, ನನಗೂ ನಿರ್ಮಾಪಕರಿಗೂ ಇಬ್ಬರಿಗೂ ಕಾನ್ಫಿಡೆನ್ಸ್ ಇತ್ತು, ಸಿನಿಮಾ ಚೆನ್ನಾಗಿದೆ, ರಿಲೀಸ್ ಮಾಡಿದ್ವಿ. ಕಾರಣಾಂತರಗಳಿಂದ ಅದು ಚಿತ್ರಮಂದಿರದಲ್ಲಿ ಸಕ್ಸಸ್ ಕಾಣಲಿಲ್ಲ. ಅದಾದ 3 ತಿಂಗಳಿಗೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ರಿಲೀಸ್ ಮಾಡಿದ್ವಿ. ದಟ್ ಬಿಕೇಮ್ 100 days ಫಿಲ್ಮ್. ಸೊ ಒಂದು ಒಳ್ಳೆ ಸಿನಿಮಾ ಯಾವತ್ತೂ ಗೆಲ್ಲುತ್ತೆ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ ಅಂತ ಹೇಳಿದ್ರು. ಸೊ ಇದು ಇನ್ಸ್ಪೈರಿಂಗ್ ಆಗಿ ನಾವು ಮತ್ತೆ ಆ 21 ಮಿನಿಟ್ಸ್ ಆ್ಯಡ್ ಮಾಡಿರೋ ಸಿನಿಮಾನ, ಒರಿಜಿನಲ್ ಸಿನಿಮಾ ಇದೆ ಈಗೇನು ರೆಡಿ ಮಾಡಿದ್ದೀವಲ್ಲ, ದಿಸ್ ಈಸ್ ದಿ ಒರಿಜಿನಲ್ ಸಿನಿಮಾ ಆ್ಯಂಡ್ ದಿಸ್ ಇಸ್ ವಾಟ್ ದ ಫಿಲ್ಮ್ ಐ ಕನ್ಸೀವ್ಡ್. ಸೊ ಈ ಸಿನಿಮಾನ ರಿಲೀಸ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲ್ ರಿಲೀಸ್ ಇದೆ ಜೂನ್ 6ಕ್ಕೆ ರಿಲೀಸ್ ಇದೆ. ವಿಶ್ವದಾದ್ಯಂತ ರಿಲೀಸ್ ಮಾಡ್ತಾಯಿದ್ದೀವಿ. UK, US, ಗಲ್ಫ್ ಕಂಟ್ರೀಸ್, ಸ್ವಿಟ್ಜರ್ಲ್ಯಾಂಡ್, ತುಂಬ ದೇಶಗಳಲ್ಲಿ ರಿಲೀಸ್ ಮಾಡೋದು ಪ್ಲ್ಯಾನ್ ಮಾಡಿದ್ದೀವಿ. ಕರ್ನಾಟಕದಲ್ಲಿ ವಿಶಾಲ ಕರ್ನಾಟಕವನ್ನು ಜಯಣ್ಣ ಫಿಲ್ಮ್ಸ್ ರಿಲೀಸ್ ಮಾಡ್ತಾಯಿದೆ. ಸೊ ಈ ಜೂನ್ 6ಕ್ಕೆ ಅಂತ ಡೇಟ್ ಅನೌನ್ಸ್ ಮಾಡಿ ಈ ಚೇಂಬರ್ ಮೂಲಕ, ಯಾಕೆಂದರೆ ನಮ್ಮ ಅಷ್ಟು ಸಮಸ್ಯೆಗಳು ಬಂದಾಗ ಚೇಂಬರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂತು. ಎಲ್ಲ ಪದಾಧಿಕಾರಿಗಳು ನಾನು ಥ್ಯಾಂಕ್ಸ್ ಹೇಳ್ತಾ, ಈ ಚೇಂಬರಿಂದನೇ ಈ ಒಂದು ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ನಿರ್ಮಾಪಕರು ಡಿಸೈಡ್ ಮಾಡಿದ್ರು. ಇದ್ರ ಜೊತೆಗೆ ನಮಗೆ ಕನ್ನಡ ಚಿತ್ರರಂಗದ ಅನೇಕ ತಂತ್ರಜ್ಞರು, ಅನೇಕ ಕಲಾವಿದರು, ನಿರ್ಮಾಪಕರು ಎಲ್ಲರೂ ಈ ರಿಲೀಸ್ಗೆ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ರಾಕ್ಲೈನ್ ವೆಂಕಟೇಶ್ ಅವರು ಆಗ್ಬೋದು, KP ಶ್ರೀಕಾಂತ್ ಅವರು, ಹೀಗೆ ದೊಡ್ಡ ದೊಡ್ಡ ಗಣ್ಯರು, ಆ್ಯಕ್ಟರ್ಸು, ನಮ್ಮೆಲ್ಲ ಇಡೀ ಚಿತ್ರತಂಡ ಎಲ್ಲರೂ ಸಪೋರ್ಟಾಗಿ, ಇಲ್ಲ ಈ ಸಿನಿಮಾ ತುಂಬ ಚೆನ್ನಾಗಿದೆ, ದೊಡ್ಡ ಹಿಟ್ ಆಗುತ್ತೆ, ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮತ್ತೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ರಿಲೀಸ್ ಮಾಡ್ತಾಯಿದ್ದೀವಿ. ಇವತ್ತಿಂದ ಇದ್ರ ಪಬ್ಲಿಸಿಟಿ ಶುರುವಾಗ್ತಾಯಿದೆ. ಜೂನ್ 2 ನಮ್ಮ ಶಿವಣ್ಣವರು ಅವರ ಮುಖ್ಯಸ್ಥಿಕೆಯಲ್ಲಿ ಮೇಜರಾಗಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾಯಿದ್ದೀವಿ. ಅವತ್ತು ನಮ್ಮ ಸಿನಿಮಾದ ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರು ನಿಮ್ಮನ್ನು ಭೇಟಿ ಮಾಡ್ತಾರೆ. ಸೊ
ಒಂದೊಂದು ಹಂತದಲ್ಲಿ ಈಗ ನೋಡಿ ದುಬೈಯಿಂದ ಆಫರ್ ಬಂದಿದೆ. ದುಬೈನಲ್ಲಿ ಈ ಚಿತ್ರದ ಒಂದು ಪ್ರೀಮಿಯರ್ ಶೋ ಮಾಡಿ, ನಮ್ಮ ಸಪೋರ್ಟ್ ನಿಮಗಿದೆ, ಇಲ್ಲಿ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಅಲ್ಲೂ ಕೂಡ ಆಫರ್ ಬಂದಿದೆ, ಅಲ್ಲಿಗೂ ಹೋಗ್ತಾ ಇದ್ದೀವಿ. ಮತ್ತು ಪ್ರೆಸ್ ಮೀಟ್ಗಳಿದೆ, ಪ್ರೀ ರಿಲೀಸ್ ಇವೆಂಟ್ ಇದೆ. ಹೀಗೆ ಅನೇಕ ಪ್ಲ್ಯಾಟ್ಫಾರ್ಮಲ್ಲಿ ಪ್ರಮೋಷನ್ನ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ಸಂಜೆ ಕನ್ನಡ ಚಿತ್ರರಂಗದ ಪ್ರಮುಖ 22 ನಿರ್ದೇಶಕರು ಈ ಸಿನಿಮಾನ ನೋಡ್ತಾ ಇದ್ದಾರೆ. ಅವ್ರ ಹೆಸರು ಹೇಳ್ಬೋದು ಸರ್? ಎಸ್ ನಾರಾಯಣ್ ಅವರು, ದಿನೇಶ್ ಬಾಬು ಅವರು, ಆಮೇಲೆ ಎಸ್ ಮಹೇಂದರ್ ಅವರು, ಡೈರೆಕ್ಟರ್ ಆರ್ ಚಂದ್ರು ಅವರು, ಸಾಕಷ್ಟು ಜನ ಇದ್ದಾರೆ. ಎ ಪಿ ಅರ್ಜುನ್ನು, ಭಾಳಷ್ಟು ಜನ ನಿರ್ದೇಶಕರು, 22 ಜನ ನಿರ್ದೇಶಕರು ನೋಡ್ತಾ ಇದ್ದಾರೆ. ನಾನು ಅದನ್ನು ಕಳಿಸ್ಕೊಡ್ತೀನಿ ನಿಮಗೆ, ಆ ಕಂಪ್ಲೀಟ್ ಡೀಟೇಲ್. ಸರ್, ಈಗ ಮಹೇಂದ್ರ ಸರ್ ಹೆಸರು ಹೇಳಿದ್ರು, ಸ್ನೇಹಲೋಕ ಹೆಸರು ಹೇಳಿದ್ರು. 15-20 ವರ್ಷ ಹಳೆಯ ಸಿನಿಮಾ, ಅವತ್ತಿನ ಕಾಲನೇ ಬೇರೆ, ಅವತ್ತಿನ ಸಿನಿಮಾ ನೋಡೋ ರೀತಿನೇ ಬೇರೆ, ಕಮರ್ಷಿಯಲ್ ಬೇಸ್ ಬೇರೆ ಇತ್ತು. ಈಗ ಹೇಗೇನು ರಿಲೀಸ್ ಆಗಿರೋ ಸಿನಿಮಾ ಮತ್ತೆ ರಿಲೀಸ್ ಮಾಡಿ ನೀವು ಸಕ್ಸಸ್ ಆಗುತ್ತಾ ಅನ್ನೋದು, ರೀಚ್ ಆಗುತ್ತಾ ಜನಕ್ಕೆ? 100% ಸರ್. ಯಾಕೆಂದರೆ ಈಗ ನಿಮಗೆ ಹಿಂದಿಯಲ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು ಜನವರಿ 17 ಸನಮ್ ತೆರಿಗೆ ಕಸಮ್ ಅಂತ. ಆ ಸಿನಿಮಾ ರಿಲೀಸ್ ಆದಾಗ ಸರಿ ಸುಮಾರು 9 ಕೋಟಿ ಲಾಸ್ ಆಗಿತ್ತಂತೆ ನಿರ್ಮಾಪಕರಿಗೆ. ಮತ್ತೆ ರಿಲೀಸ್ ಪ್ಲ್ಯಾನ್ ಮಾಡಿ ಈಗ ಅದು 100 crores ಕ್ಲಬ್ಸ್ ಇತ್ತು. ಆ ಸತ್ಯ ನಿಮಗೆ ಗೊತ್ತೇ ಇದೆ. ಸನಮ್ ತೆರಿಗೆ ಕಸಮ್ ಅಂತ 9 years ಆದಮೇಲೆ ಮಾಡಿದ್ದು. ಸೊ ಕಾಲ ಬದಲಾಗಿದೆ, ಆದರೆ ಸಿನಿಮಾ ಬದಲಾಗಿಲ್ಲ, ಪ್ರೇಕ್ಷಕರು ಬದಲಾಗಿಲ್ಲ. ಒಳ್ಳೆ ಸಿನಿಮಾ ಅಂದರೆ ಅವರು ಡೆಫಿನೆಟಾಗಿ ನೋಡ್ತಾರೆ, ಡೆಫಿನೆಟಾಗಿ ಹಿಟ್ ಮಾಡ್ತಾರೆ. ಆ ಸಿನಿಮಾನ ರೀಚ್ ಮಾಡಿಸೋದಷ್ಟೇ ನಮ್ಮ ಕೆಲಸ ಅವರಿಗೆ. ಆ ಸಿನಿಮಾ ರೀಚ್ ಆಗಬೇಕು ಅಂದರೆ ಸಾಕಷ್ಟು ಪಬ್ಲಿಸಿಟಿ ಆಗಬೇಕು. ಆ ಪಬ್ಲಿಸಿಟಿ ಮಾಡೋ ಕಡೆ ನಾವೀಗ ಗಮನ ಹರಿಸ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಗೊತ್ತಿತ್ತಲ್ಲ ಸರ್ ನೀವು ಎಷ್ಟೇ ಬಂದು ಆಗಲ್ಲ ಅಂತೇಳಿ, ಸಮಸ್ಯೆ ಆಗುತ್ತೆ ಅಂತ ಗೊತ್ತಿತ್ತಲ್ಲ ಸರ್? ಗೊತ್ತಿರಲಿಲ್ಲ. ಯಾಕೆ ಗೊತ್ತಿರಲಿಲ್ಲ ಅಂದರೆ ನಮ್ಗೆ ಸಿಕ್ಕಿದೆ 7ನೇ ತಾರೀಕು ಅಷ್ಟೇ. ಈ CG ಪೋರ್ಷನ್ ಏನಿತ್ತು ಅದು ನಮಗೆ 7ನೇ ತಾರೀಕು ಸಂಜೆ ಸಿಗ್ತಾಯಿತ್ತು. 8ನೇ ತಾರೀಕು ಬೆಳಿಗ್ಗೆ ಅದನ್ನು ಜಾಯಿನ್ ಮಾಡಿ 8ನೇ ತಾರೀಕು ನೈಟು QBF ಅಪ್ಲೋಡು, 9ನೇ ತಾರೀಕು ಒಂದಿನ ಟೈಮ್ ಇರುತ್ತೆ, 10ನೇ ತಾರೀಕು ರಿಲೀಸ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ 7th ಯಾವಾಗ ಬಂತು ಲ್ಯಾಬಲ್ಲಿ ಟೋಟಲ್ ಕಂಟೆಂಟ್ ಸ್ಟಕ್ ಆಗುತ್ತೆ. ಇದು ಆಗಿದ್ದು ಪ್ರಾಬ್ಲಮ್ಮು. ಈಗ ಎಲ್ಲವೂ ತೆರವಾಗಿದೆ. ಎವ್ರಿಥಿಂಗ್ ಇಸ್ ಕ್ಲಿಯರ್ಡ್, ಡಿಸ್ಮಿಸ್ಡ್. ಸ್ಟೇ ಎಲ್ಲ ಡಿಸ್ಮಿಸ್ ಆಗಿದೆ. 21 ನಿಮಿಷ ಫುಟೇಜು ಸಿಕ್ಕಿದೆ. ಮತ್ತೆ ನಾವು ರೆಕಾರ್ಡಿಂಗ್ ಮಾಡಿ ಇಡೀ ಸಿನಿಮಾನ ಈ 21 ನಿಮಿಷ ಸೇರಿಸಿದ ತಕ್ಷಣ ಅದರ ಶೇಪ್ ಚೇಂಜ್ ಆಗಿಬಿಡ್ತು. ಬಿಫೋರ್ ಡ್ಯೂರೇಷನ್ ಎಷ್ಟಿತ್ತು ಸರ್? 2 ಗಂಟೆ 2 ನಿಮಿಷ ಇತ್ತು, ಈಗ 2 ಗಂಟೆ 23 ನಿಮಿಷ ಆಯಿತು. ಅಂದ್ರೆ ಎಡಿಟಿಂಗ್ ವಾಯ್ಸ್ ಚೇಂಜ್ ಮಾಡಿದ್ರೆ ಸರ್? ಹೌದು. ಇದನ್ನ ಸೆಪರೇಟ್ ಆಗಿ ಏನಾಗಿತ್ತು, ಸಿನಿಮಾದಲ್ಲಿ 6 ಜಂಬೋ ರೀಲ್ ಇದೆ. ಒಂದೊಂದು ರೀಲಲ್ಲಿ ಸರಿಸುಮಾರು 2 ರಿಂದ 3 ನಿಮಿಷ. ಅದೆಲ್ಲ ಇನ್ ಬಿಟ್ವೀನ್ ಸೀನ್ಸು, ಅದು CGಯಲ್ಲಿತ್ತು. ಸೊ ಅದನ್ನು ಆ ರೀಲ್ಗೆ ಇನ್ಸರ್ಟ್ ಮಾಡಿದ ತಕ್ಷಣ ಎಲ್ಲ ಫುಟೇಜು ಚೇಂಜ್ ಆಗ್ಬಿಡುತ್ತೆ. ಸೊ ರೆಕಾರ್ಡಿಂಗು ಚೇಂಜ್ ಆಗಿಬಿಡುತ್ತೆ, ಎಫೆಕ್ಟ್ ಚೇಂಜ್ ಆಗಿಬಿಡುತ್ತೆ, ಪ್ರತಿಯೊಂದು ಚೇಂಜ್ ಆಗಿಬಿಡುತ್ತೆ. ಆ ಚೇಂಜ್ ಆದಾಗ ನಾವು ಮತ್ತೆ ರೀವರ್ಕ್ ಮಾಡಬೇಕು. ವಿ ಸ್ಪೆಂಡ್ ಆಲ್ಮೋಸ್ಟ್ ಅರೌಂಡ್ 50 lakhs ಟು ರೀವರ್ಕ್. ಸೊ ಸಾಕಷ್ಟು ಲಾಸ್ ಆಗಿದೆ ನಿರ್ಮಾಪಕರಿಗೆ. ಮತ್ತು ಈಗ ಕೋಟಿಗಟ್ಟಲೆ ಬಂಡವಾಳ ರಿಲೀಸ್ ಮಾಡ್ತಾ ಇದ್ದಾರೆ. ಅವರ ಧೈರ್ಯವನ್ನು, ಅವರ ಸಪೋರ್ಟನ್ನು ನಾನು ಇಲ್ಲಿ ಮೆಚ್ಚಿ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಸಚ್ ಪ್ರೊಡ್ಯೂಸರ್ಸ್. ಒಂದು ರಿಲೀಸ್ ಅಂತ ಮತ್ತೆ ರೀಕನ್ಸ್ಟ್ರಕ್ಷನ್, ಒಂದು ಮನೆ ಹೊಡೆದಾಕ್ಬಿಟ್ಟು ಕಟ್ದಂಗೆ ಅದು. ಸೊ ಈಗ ಸಿನಿಮಾ ಭಾಳ ಅದ್ಭುತವಾಗಿದೆ. ಯು ವಿಲ್ ಆಲ್ ಲವ್ ದ ಫಿಲ್ಮ್. ಅದು ಆ್ಯಸ್ ಒಬ್ಬ ಡೈರೆಕ್ಟರ್ ಆಗಿ ನಾನು ನಿಮ್ಗೆ ಕೂಡ ಕಾನ್ಫಿಡೆಂಟ್. ಆ್ಯಂಡ್ ಸಿನಿಮಾ ಈ ಸಲ ಡೆಫಿನೆಟಾಗಿ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಸರ್, ಲಾಸ್ಟ್ ಟೈಮ್ ನಿಮಗೆ ಹೀರೋಯಿನ್ ಕಡೆಯಿಂದ ನೀವು ಅಂದ್ಕೊಂಡಷ್ಟು ಸಪೋರ್ಟ್ ಸಿಕ್ಕದಂಗಿರಲಿಲ್ಲ. ಈ ಸಲ ಏನಾದರೂ ಸಿಗೋ ಚಾನ್ಸಸ್ ಇದೆ? 50 ಫಸ್ಟ್ ಪ್ರಮೋಷನಲ್ ಇದು ಅಂತ ಹೇಳಿದ್ರೆ ಇದರಲ್ಲಿ ಅವ್ರು ಕಾಣಿಸ್ತಾ ಇಲ್ಲ. ಇಲ್ಲ, ಲಾಸ್ಟ್ ಟೈಮು ಕೂಡ ಏನಾಗುತ್ತೆ, ಈಗ ಹೀರೋ ಈ ಕಲಾವಿದರದ್ದು ಏನಾಗುತ್ತೆ, ಅವರು ಸಾಕಷ್ಟು ಸಿನಿಮಾಗಳು ಮಾಡ್ತಿರ್ತಾರೆ, ಸಾಕಷ್ಟು ಜಾಗಗಳಲ್ಲಿರ್ತಾರೆ. ಕೆಲವು ಸಾರಿ ಹೊಂದಾಣಿಕೆ ಆಗದೆ ಇರ್ಬೋದು. ಹಂಗಾಗಿ ಸಾಕಷ್ಟು ಬಂದಿಲ್ಲ ಅಂತ ಅನಿಸುತ್ತೆ ನಿಮಗೆ. ಬಂದಿದ್ದಾರೆ, ಲಾಸ್ಟ್ ಟೈಮ್ ಬಂದಿದ್ದಾರೆ, ಈ ಸರಿನೂ ಬರ್ತಾ ಇದ್ದಾರೆ. ಸೊ ಪ್ರೀ ರಿಲೀಸ್ ಇವೆಂಟಲ್ಲಿ ಡೆಫಿನೆಟ್ಲಿ ಕ್ಯಾನ್ ಮೀಟ್ ಅಪ್. ಅಲ್ಲ, ಈಗ ಕಿಟ್ಟಿ ಸರ್ ಸಾಕಷ್ಟು ಸಿನಿಮಾಗಳು ಮಾಡ್ತಿದ್ದಾರೆ ಸರ್, ಬಟ್ ಅವರೆಲ್ಲದಕ್ಕೂ ಅಟೆಂಡ್ ಆಗಿ ದೇವರಿಂದ ಎಲ್ಲ ಪ್ರೆಸ್ಪೆಕ್ಟ್ಗಳು ಇದ್ದಾರೆ. ಮೇಡಮ್ ಅವರು ಇರೋಲ್ಲ ಅಂತ ಅಲ್ಲಿ ಕಿಟ್ಟಪ್ಪಂಗೆ ಏನಾಗಿದೆ, ವಿ ಬೋತ್ ಆರ್ ಫ್ರೆಂಡ್ಸ್. ನಾವು 24 ಗಂಟೆ ಜೊತೆಲಿರೋ ಫ್ರೆಂಡ್ಸು. ಸೊ ನಾವು ಎಲ್ಲಿದ್ದರೂ ಅವ್ರು ಇರಲೇಬೇಕು, ಆ ಕಂಪಲ್ಷನ್ ಇದೆ. ಸೊ ಹಂಗಾಗಿ ಸಿಗ್ತಾರೆ, ಅವರು ಬ್ಯುಸಿ ಇದ್ದಾರೆ. ಬೇರೆ ಸಿನಿಮಾ ಬೇರೆ ಇಲ್ಲ ಸರ್. ಪ್ರಮೋಷನ್ ಅಂದಾಗ ಹೀರೋಯಿನ್ ತುಂಬಾ ಕೌಂಟ್ ಆಗುತ್ತೆ. ನಿಮ್ಮ ಫ್ರೆಂಡ್ಶಿಪ್ ಇರ್ಬೋದು, ದಿನ ಜೊತೆ ಓಡಾಡ್ಬೋದು. ಪಾರ್ಟ್ ಆಫ್ ಸಿನಿಮಾ. ಪಾರ್ಟ್ ಆಫ್ ಸಿನಿಮಾ ಅಂದಾಗ ಹೀರೋಯಿನ್ ಅಂತ ಕೂತ್ಕೊಂಡು ಈ ಪ್ರೆಸ್ ಮೀಟ್ ಅಲ್ಲಿ ಕಿಟ್ಟಿ ಸರ್ ಕೂತ್ಕೊಳ್ಳೋದು ತುಂಬಾ ಕೌಂಟ್ ಆಗ್ತಿತ್ತು. ಮೇ ಬಿ ನಮ್ಗೆ ಅನ್ಸಿರೋದು ಇಲ್ಲ, ಅವ್ರು ಬರೋದಿಲ್ವೇನೋ, ಕರೀತಾ ಇಲ್ವೇನೋ, ಅವ್ರಿಗೆ ಮ್ಯಾಚ್ ಆಗ್ತಿಲ್ವೇನೋ ಅಂತಾರ. ಇಲ್ಲ, ಇವತ್ತು ಶೂಟಿಂಗಲ್ಲಿ ಇದ್ದಾರೆ ಅವರು, ಹಂಗಾಗಿ ಬಂದಿಲ್ಲ. ಡೆಫಿನೆಟಾಗಿ 2ನೇ ತಾರೀಕು ಬರ್ತಾರೆ, ಪ್ರೀ ರಿಲೀಸ್ ಇವೆಂಟ್ ಬರ್ತಾರೆ.
ಪ್ರೀ ರಿಲೀಸ್ ಇವೆಂಟ್ಗೆ ಸಿನಿಮಾದ ಎಲ್ಲ ಕಲಾವಿದರು ಎಲ್ಲ ತಂತ್ರಜ್ಞರು ಬರ್ತಾರೆ. ಹೇಳಿ ಸರ್. ಅಲ್ಲ, ಈಗ ಸಮಸ್ಯೆನ ತುಂಬ ಡೀಟೇಲಾಗಿ ಹೇಳಿದ್ದಾರೆ ವಿಷಯನ. ಈಗ 6ನೇ ತಾರೀಕು ಮತ್ತೆ ಬಿಡುಗಡೆ ಮಾಡ್ತಾಯಿದ್ದೀವಿ. ಎಲ್ಲ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಇವರೆಲ್ಲರ ಸಹಕಾರ ಸಿನಿಮಾ ಮೊದಲಿಂದನೂ ತುಂಬ ಚೆನ್ನಾಗಿತ್ತು. ನಮ್ಮ ಮೇಲೆ ಅವ್ರ ಪ್ರೀತಿನೂ ತುಂಬ ಚೆನ್ನಾಗಿದೆ. ಈ ಮತ್ತೆ ಬಿಡುಗಡೆ ಮಾಡ್ತಾಯಿದ್ದೀವಿ. ಪ್ರಚಾರ ಇವತ್ತಿಂದ ಶುರು ಮಾಡ್ತಾಯಿದ್ದೀವಿ. ತುಂಬ ರಭಸದಿಂದ ತುಂಬ ಅದ್ಭುತವಾದ ಪ್ರಚಾರ ಮಾಡಬೇಕು ಸಿನಿಮಾಗೆ ಅಂತ ಪ್ಲಾನ್ ಮಾಡಿದ್ದೀವಿ. ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ. ಈಗ ಆಲ್ರೆಡಿ 21 ನಿಮಿಷದ ಆಡಾದ್ಮೇಲೆ ಸಿನಿಮಾದ ಕಲರೇ ತುಂಬಾ ಬೇರೆ ಥರನೇ ಇದೆ. ನಿಮ್ಗೆಲ್ರಿಗೂ ತುಂಬ ಖುಷಿಯಾಗುತ್ತೆ. ಸತ್ಯ ಹೆಗಡೆಯ ಕ್ಯಾಮ್ರಾ ಕೈಚಲಕ ನೀವು ನೋಡಿ ತುಂಬ ಖುಷಿ ಪಡ್ತೀರ. 6th ಬಿಡುಗಡೆ ಆಗ್ತಾಯಿದೆ. ಪ್ರಚಾರ ಇವತ್ತಿಂದ ಶುರು. ನೀವೆಲ್ಲರೂ ಈ ವಿಚಾರವನ್ನು ತುಂಬ ಎಷ್ಟು ಜನಕ್ಕೆ ತಲುಪಿಸ್ತೀರೋ ಅಷ್ಟು ನಮಗೆ ಸಹಾಯ ಆಗುತ್ತೆ. ಸಿನಿಮಾ ಒಳ್ಳೆಯದಾಗುತ್ತೆ. ಎಸ್ ಸರ್.